ಹಾಯ್ ಫ್ರೆಂಡ್ಸ್, ಇವಾಗ ಬೆಣ್ಣೆ ತೆಗೆದಿದ್ದೆ. ಸೊ ಅದ್ರದ್ದು ತುಪ್ಪ ಮಾಡಿದ್ರೆ ಆಯ್ತಂತ ಮಾಡ್ತಾ ಇದ್ದೀನಿ. ಹಾಗೆ ಇದು ಶೇರ್ ಮಾಡಿದ್ರೆ ಆಯ್ತಂತ ಮಾಡ್ತಾ ಇದ್ದೀನಿ. ಮಕ್ಕಳು ಟಿವಿ ನೋಡ್ತಾ ಇದ್ದಾರೆ. ಬನ್ನಿ ಹೇಗೆ ಮಾಡೋ ಅಂತ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀವಿ. ನಾವು ಚೆನ್ನಾಗಿದ್ದೀವಿ. ಇವತ್ತು ಕೆನೆ ಕಲೆಕ್ಟ್ ಮಾಡ್ತೀನಿ. ನಾನು ಒಂದು ಬಾಕ್ಸ್ನ ಹಾಕಿಡ್ತೀನಿ, ಒಂದು 15 ಡೇಸ್ದು. ಸೊ ಅದು ನಿನ್ನೆ ಹೆಪ್ಪಾಕಿಟ್ಟಿದ್ದೆ. ಸೊ ಈ ಥರ ಬಂದಿದೆ. ಸೊ ಅದನ್ನ ಈ ಥರ ಬೀಟ್ ಮಾಡಿ ಸೊ ಇದನ್ನ ಬೆಣ್ಣೆ ತೆಗಿತೀನಿ. ಬೆಣ್ಣೆ ತೆಗೆದು ತುಪ್ಪ ಮಾಡ್ತೀನಿ. ಸೊ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಆಯಿತು ಅಂತೇಳಿ ಸ್ಟಾರ್ಟ್ ಮಾಡಿದೆ. ಬನ್ನಿ ಹೇಗೆ ಮಾಡು ಅಂತ ತೋರಿಸ್ತೀನಿ. ಈ ಥರ ಒಂದು ಬಾಕ್ಸ್ನ ಹಾಕಿ 15 ಡೇಸ್ ಕಲೆಕ್ಟ್ ಮಾಡಿಟ್ಟಿರ್ತೀನಿ. ಸೊ ಇವಾಗ ಈ ಥರ ಹೆಪ್ಪಾಕಿಟ್ಟಿದ್ದ ಈ ಥರ ಆಗಿದೆ. ಸೊ ಇದನ್ನು ಈಗ ಬೆಣ್ಣೆ ತೆಗೆದು ತುಪ್ಪ ಮಾಡ್ತೀನಿ. ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ತಂಪಿದ್ರೆ ಚೆನ್ನಾಗಿ ಬರಲ್ಲ, ಸ್ವಲ್ಪ ಬಿಸಿಲಿದೆ ಚೆನ್ನಾಗಿ ಬರುತ್ತೆ. ಬಿಸಿಲು ಐತಲ್ಲ, ಈ ಬೇಸಿಗೆ ಕಾಲ ಸ್ವಲ್ಪ ಫಾಸ್ಟಾಗಿ ಬರುತ್ತೆ. ನೋಡ್ಬೋದು ಆಲ್ಮೋಸ್ಟ್ ಸಪ್ರೇಟ್ ಆಗೇ ಬಿಟ್ಟೈತೆ. ಜಾಸ್ತಿ ಎಫರ್ಟೇ ಹಾಕಿಲ್ಲ ನಾನು. ನೋಡ್ಬೋದು ನೀರು ಬೇರೆ ಕಡೆ ಆಗೈತೆ, ಇದು ಬೇರೆ ಕಡೆ ಆಗೈತಿ. ಸೊ ಅದೇ ಸ್ವಲ್ಪ ಆ ಥರ ಹೀಗೆ ತಿರ್ಸ್ಕೋತಾ ಹೋದರೆ ಬೆಣ್ಣೆ ಕಡೆಕಾಗ್ಬಿಡುತ್ತೆ. ಸೊ ಸಿಂಪಲ್ ಆಗಿದೆ, ಮನೆಯೊಳಗೆ ಎಲ್ಲರೂ ಮಾಡ್ಬೋದು, ಡಿಫಿಕಲ್ಟ್ ಏನೂ ಇಲ್ಲ. ಬಟ್ ಚಳಿಗಾಲದ ಸ್ವಲ್ಪ ಟಫ್ ಆಗುತ್ತೆ, ಅದು ಚೆನ್ನಾಗಿ ಹೆಪ್ಪು ಬರೋದಿಲ್ಲ. ಹಾಗಾಗಿ ಅದು ಕೋಲ್ಡ್ ಇದ್ದ ಸಲುವಾಗಿ ಬೆಣ್ಣೆ ಬಿಟ್ಕೊಳ್ಳೋದಿಲ್ಲ, ಜಿಗಿಟಾಗಿ ಹಿಡ್ಕೊಂಡು ಬಿಡುತ್ತೆ. ಸೊ ಬೇಸಿಗೆ ಟೈಮ್ದಲ್ಲೇ ಆರಾಮಾಗಿ ಬರುತ್ತೆ. ಸೊ ಇದು ಮಜ್ಜಿಗೆ ಥರ ಯೂಸ್ ಮಾಡ್ಬೋದು. ಬಂದಿದೆ. ಇವಾಗ ಅದನ್ನು ಸ್ವಲ್ಪ ತೊಳ್ಕೊತಾ ಹೋಗ್ತೀನಿ. ಸ್ಮೆಲ್ ಬರಬಾರ್ದು ಅಂತಂದು ಹೇಳಿ ಮಾಡೋದಿದೆ. ಅಂದರೆ 15 ಡೇಸ್ ಕಲೆಕ್ಟ್ ಮಾಡಿರ್ತೀವಲ್ಲ ಕೆನೆಯನ್ನು, ಸೊ ಅದಕ್ಕೆ ಸ್ವಲ್ಪ ಸ್ಮೆಲ್ ಬಂದಿರುತ್ತೆ. ಬಟ್ ನಾವು ಈ ಥರ 3-4 ಟೈಮ್ಸ್ ನಾವು ತೊಳೆದ್ರೆ ಅದೇನು ಸ್ಮೆಲ್ ಬರಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಅಮ್ಮ ಏನು ಈ ಥರ ಮಾಡಿ ಚೆನ್ನಾಗಿ ತೊಳ್ಕೊಂಡು ಒಂದು 4-5 ಟೈಮ್ಸ್ ಮಾಡಿದರೆ ತುಂಬ ಚೆನ್ನಾಗಿ ತುಪ್ಪ ಬರುತ್ತೆ. ತೋರಿಸ್ತೀನಿ ಮುಂದೆ ಹೇಗೆ ಬರುತ್ತೆ ಅಂತೇಳಿ. ನಾವು ಮನೇಲಿ ಈ ಥರನೇ ಮಾಡ್ಕೊಳ್ಳೋದು. ಇವಾಗ ನೋಡ್ಬೋದು ನೀರು ಫುಲ್ ತಿಳಿಯಾಗಿದೆ, ನೋಡ್ಬೋದು. ಸೊ ಈ ಥರ ತಿಳಿ ಆಗೋ ತನಕ ತೊಳಿಬೇಕು. ಅದು ಮಜ್ಜಿಗೆ ಥರ ಕಾಣಬಾರ್ದು ನೀರು. ಸೊ ಈ ಥರ ಆಯ್ತಂದರೆ ನಮ್ಮ ಬೆಣ್ಣೆ ಕ್ಲೀನ್ ಆಗಿದೆ ಅಂತ ಅರ್ಥ. ಇದು ನೀರೆಲ್ಲ ತೆಗೆದು ಕಾಯಕ್ಕಿಟ್ಬಿಡ್ತೀನಿ. ಬೆಣ್ಣೆ
ಕಾಸೋದಕ್ಕೆ ಮೇನ್ ಟಿಪ್ ಬಂದು, ಸೊ ನಾವು ಇಲ್ಲಿ ಏನು ಕಾಸಕ್ಕಿಟ್ಟಿರ್ತೀವಲ್ಲ, ತುಂಬಾ ಲೋ ಫ್ಲೇಮ್ದಲ್ಲಿ ತುಂಬಾ ಸಣ್ಣ ಉರಿಯಲ್ಲಿ ಇಟ್ಟು ನಾವು ಬೆಣ್ಣೆಯನ್ನು ಕಾಸಬೇಕು. ಅಂದರೆ ಅದರಲ್ಲಿ ಯಾವುದೇ ಥರದ ವಾಸನೆ ಬರಲ್ಲ, ತುಂಬ ಚೆನ್ನಾಗಿ ಕಾಯುತ್ತೆ, ಚೆನ್ನಾಗಿ ಕುದಿಯೋದ್ರಿಂದ ಅದ್ರ ಕಲರು ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಅದ್ರ ಜೊತೆಗೆ ಯಾವುದೂ ಸ್ಮೆಲ್ಲು ಬರಲ್ಲ. ಅದಕ್ಕೆ ಸ್ವಲ್ಪ ಫ್ಲೇವರ್ ಇರಲಿ ಅಂತೇಳಿ ನಾನು 2 ಏಲಕ್ಕಿಯನ್ನು ಕುಟ್ಟಿ ಹಾಕ್ತೀನಿ. ನೋಡ್ಬೋದು ತುಂಬ ಸಣ್ಣ ಉರಿಯಲ್ಲಿ ಇಟ್ಟು ಕಾಸಬೇಕು. ಸ್ವಲ್ಪ ಒಂದು 15 to 20 ಮಿನಿಟ್ಸ್ ತೊಗೊಳುತ್ತೆ, ಅಷ್ಟೊಂದು ಜಾಸ್ತಿ ತೊಗೊಳ್ಳಲ್ಲ. ಜಾಸ್ತಿ ತುಪ್ಪ ಬೆಣ್ಣೆ ಇತ್ತಂದರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಜಲ್ದಿನೇ ಮುಗಿಯುತ್ತೆ. ಎಂಡ್ ಟೈಮಲ್ಲಿ ನಾನು ಏಲಕ್ಕಿ ಪುಡಿ ಹಾಕಿ ಮುಚ್ಚಿಟ್ಬಿಡ್ತೀನಿ. ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಕೋತೈತೆ ಅಂಥೇಳಿ. ಸೊ ಆಮೇಲೆ ಒಂದು 2 hours ಆದಮೇಲೆ 1 to 2 hours ಈ ಥರ ಆಗಿರುತ್ತೆ. ನಾವು ಇದನ್ನು ಸೋಸ್ಕೋಬೇಕಾಗುತ್ತೆ. ಸೊ ಸೋಸ್ಕೊಂಡು ನೀವು ಎತ್ತಿ ಇಟ್ಕೋಬೋದು. ಸೊ ಇದು ನಾವು 1 ತಿಂಗಳು 2 ತಿಂಗಳಕ್ಕೆ 6 ತಿಂಗಳು ಇಟ್ಟರೂ ಏನೂ ಆಗೋಲ್ಲ, ಸ್ಮೆಲ್ಲು ಬರೋಲ್ಲ, ಅಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಕಾಳಾಗಿ ಬಂದಿದೆ, ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ನಾನು. ಇವಾಗ ನೆಕ್ಸ್ಟ್ 1-2 hours ಬಿಟ್ಟ ಮೇಲೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತ. ಇವಾಗ ನೋಡ್ಬೋದು ಕಲರ್ ತುಂಬ ಕ್ಲಿಯರಾಗಿ ಬಂದೈತಿ. ಇದು ಮೆಟ್ಟಂತ ಉಳಿದೈತಿ. ಇದನ್ನು ನಾವು ಚಾಕ್ಲೇಟನ್ನು ಮಾಡ್ಬೋದು. ಸೊ ಇದಕ್ಕೆ ಒಂಚೂರು ಬೆಲ್ಲ ಹಾಕಿ ಸ್ವಲ್ಪ ಕುದಿಸಿದರೆ ಚಾಕ್ಲೇಟ್ ರೆಡಿ ಆಗುತ್ತೆ. ಇಲ್ಲಿ ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದೈತಿ, ಫುಲ್ ರೆಡ್ ಕಲರ್ ಬಂದೈತಿ. ಸೊ ಯೆಲ್ಲೋಯಿಶ್ ಕಲರ್ ಬಂದರೆ ಅದು ತುಂಬ ಚೆನ್ನಾಗಿ ಬಂದೈತೆ ಅಂತ ಅರ್ಥ. ಸೊ ನಾವು ತುಪ್ಪ ಕಾಸು ಸ್ವಲ್ಪ ಗಡಿಬಿಡಿ ಮಾಡಿ ಜಲ್ದಿನೇ ನಾವು ತೆಗೆದ್ರೆ ಸೊ ಅದು ಕಾಳಾಗಿ ಬರೋದಿಲ್ಲ. ಸೊ ಅದು ಕಾಳು ಬರಬೇಕಂತಂದರೆ ಅದಕ್ಕೊಂದು ಟೈಮಿಂಗ್ ಇದೆ. ಸೊ ಆ ಟೈಮಿಂಗ್ ಅದು ಫಿನಿಶ್ ಮಾಡಿದರೆ ತುಂಬ ಏನಂತಾರೆ ಮರಳಾಗಿ ತುಪ್ಪ ಅಂತಾರಲ್ಲ ಆ ಥರ ಆಗುತ್ತೆ. ನೋಡ್ಬೋದು ಇಲ್ಲಿ ತುಂಬ ಕಾಳು ಥರ ಬಂದಿದೆ. ಸೊ ಈ ಥರ ಬಂದರೆ ತುಪ್ಪ ಅದು ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ಲು ಚೆನ್ನಾಗಿ ಬಂದಿರುತ್ತೆ. ಸೊ ಎಷ್ಟು ದಿನ ಇಟ್ಟರೂ ಅದು ಕೆಡುವುದಿಲ್ಲ, ತುಂಬ ಟೇಸ್ಟಿಯಾಗಿ ನಮಗೆ ತಿನ್ನೋದಕ್ಕೆ ಮಜಾ ಬರುತ್ತೆ. ಇವಾಗ ನಾನು ಫಸ್ಟ್ ಏನು ತುಪ್ಪ ಮಾಡಿರ್ತೀನಲ್ಲ ಆ ತುಪ್ಪನ ನಾನು ಫಸ್ಟ್ ನಮ್ಮ ಅಮ್ಮ ಹೇಳಿದ್ದನ್ನು, ಸೊ ನಾವು ದೀಪ ಹಚ್ತೀವಿ. ಸೊ ಫಸ್ಟ್ ನಾನು ಆ ತುಪ್ಪ ಯೂಸ್ ಮಾಡೋದು ನಾನು ದೀಪ ಹಚ್ಚೋದಕ್ಕೆ. ಸೊ ದೀಪ ಹಚ್ಚಿದ ಮೇಲೆ ನೆಕ್ಸ್ಟ್ ನಾನು ಅದನ್ನು ಊಟ ಮಾಡೋದಕ್ಕೆ ನಾನು ಬಳಸ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ನಮ್ಮ ವೀಡಿಯೋಸ್ನ ನೋಡ್ತೀರಿ, ಲೈಕ್ ಮಾಡ್ತೀರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.